ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಣಗುಪ್ಪಿ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಕಟ್ಟೆ ಹೊಡೆದು ರೈತರು ಬೆಳೆದಂತಹ ಭತ್ತದ ಗದ್ದೆ ಸಂಪೂರ್ಣ ಕೊಚ್ಚಿ ಹೋಗಿದ್ದನ್ನು ನಮ್ಮ ವಾಹಿನಿಯು ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅರೇಹಳ್ಳಿ ಹೋಬಳಿಯ ಕಣಗುಪ್ಪಿ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಇರುವಂತಹ ಸರ್ಕಾರಿ ಗೋಮಾಳವನ್ನ ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜುಶೆಟ್ಟಿ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ವ್ಯಾಪಕ ಮಳೆಯ ಸಂದರ್ಭದಲ್ಲಿ ಕಾಲುವೆ ಒಡ್ಡಿಗೆ ಮಣ್ಣು ಸುರಿದ ಪರಿಣಾಮವಾಗಿ ನೆರೆ ಹಾವಳಿಯಿಂದಾಗಿ ಸಂಪೂರ್ಣ ಬೆಳೆ ನಾಶವಾಗಿದೆ ಎಂದು ಗ್ರಾಮಸ್ಥರು ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದರು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ತಹಶೀಲ್ದಾರ್ ಮಮತಾರವರು ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಮಾಧ್ಯಮಗಳಲ್ಲಿ ಸಂಪೂರ್ಣ ಬೆಳೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗೆ ಮಾಡಲು ಬಂದಿದ್ದೇನೆ. ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬಾ ನೋವಾಗುತ್ತದೆ. ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಯಾರೋ ಒಬ್ಬರ ಅಸೂಯೆಗೆ ಬಲಿಯಾಗಿದೆ ಅಂದ್ರೆ ಅದು ಬೇಸರದ ಸಂಗತಿ. ಈ ಕೂಡಲೇ ಯಾರು ಕೆರೆಗೆ ಒಡ್ಡನ್ನ ಕಟ್ಟಿದ್ದಾರೆ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂಮಿ ಮಂಜೂರು ಮಾಡಿಸಿಕೊಂಡಿರುತ್ತಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಲ್ಲದೆ ಏನು ಬೆಳೆ ನಷ್ಟವಾಗಿದೆ ಶೀಘ್ರವಾಗಿ ಪರಿಹಾರ ನೀಡಲು ಸೂಚಿಸಲಾಗುವುದು. ಜೊತೆಗೆ ಈಗಾಗಲೇ ಸರ್ಕಾರವು ಯಾರಿಗೆ ಭೂಮಿ ಇರುವುದಿಲ್ಲ ಅಂತವರಿಗೆ ಭೂಮಿ ಮಂಜೂರು ಮಾಡಿರುತ್ತದೆ. ಮಂಜೂರಾತಿ ಸಮಯದಲ್ಲಿ ಕೆರೆ ಕಟ್ಟೆಗಳನ್ನು ಒತ್ತುವರಿ ಮಾಡುವುದಾಗಲಿ, ಸಾರ್ವಜನಿಕರಿಗೆ ತೊಂದರೆ ಮಾಡುವುದಾಗಲಿ ಅಥವಾ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು ಕಂಡುಬಂದರೆ ಅಂತವರ ಮೇಲೆ ಕ್ರಮ ಕೈಗೊಂಡು ಮಂಜೂರಾತಿಯನ್ನ ವಾಪಸ್ಸು ಪಡೆಯಲು ಸರ್ಕಾರದ ಆದೇಶವಿದ್ದು ಸಂಪೂರ್ಣ ದಾಖಲಾತಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ತಿಳಿಸಿದರು. ಮಳೆ ವಿಕೋಪ ಆಯ್ತು. ಯಾರು ಹಳ್ಳ ಕಟ್ಟಿರೋದು? ನೀವ ಗ್ರಾಮಸ್ಥರ? ಇವರೇ ಕಟ್ಟಿರೋದು. ಯಾವ್ದು ಕಟ್ಟಿದ್ದು? ಎಲ್ಲ ಬರ್ತೈತೆ ನೀರು ತಿರುಗಣಕ್ಕೆ ಹಳ್ಳ ಕಟ್ಟಿರು, ಮಳದ ಮುಟ್ಟೆ ಪೈಪು ನೀರು ಹಳ್ಳ ಕಟ್ಟಿರು. ಅದು ನಿಮ್ಮನ್ ಕೇಳಿದೆ ಅಲ್ವಾ? ಅವ್ರು ಹೇಳಿ ಹಳ್ಳ ಕಟ್ಟಿರು, ಮಳೆ ಜಾಸ್ತಿ ಆಯ್ತು. ಇವ್ರು ಹಳ್ಳದು ಮಳದ ಮುಟ್ಟೆ ತೆಗಿಲಿಲ್ಲ. ನೇರಳಿಂದಲೂ ಮಳೆ ಜಾಸ್ತಿ ಆಯ್ತು. ಬೆಳೆ ನಾನು ಮಾಡಿದ್ದೆ, ಖುಷಿತ್ತು. ಬೇಲಿನೂ ಬಂತು, ಅದು ಬಂತು, ಖುಷಿತ್ತು. ಹಳ್ಳ ಇವರು ತೆಗಿಲಿಲ್ಲ, ಹಳ್ಳ ಹೊಡ್ಕೊಂತೀವಿ. ಆಯ್ತು. ಇವಾಗ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ನೀವು ಹಳ್ಳ ಮುಚ್ಚಿದ್ರೆ ನೀವು ತೆರವು ಮಾಡಬೇಕು, ಅವ್ರು ಹಳ್ಳ ಮುಚ್ಚಿದ್ರೆ ಅವ್ರು ತೆರವು ಮಾಡ್ತಾರೆ. ಆಮೇಲೆ ಅನಧಿಕೃತವಾಗಿ ನೀವೇನಾದ್ರೂ ಗೋಮಳ ಲ್ಯಾಂಡ್ ಅಲ್ಲಿ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಇನ್ನು ನಾನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡ್ತೀನಿ. ಕೇಳಿಸ್ಕೊಡಿ, ನಾನು ಹೇಳಿದ್ ಫಸ್ಟ್ ಕೇಳಿಸ್ಕೊಡಿ. ಒಂದು ವೇಳೆ ಏನಾದ್ರು ನೀವು ಅನಧಿಕೃತವಾಗಿ ಆ ಜಮೀನಲ್ಲಿ ಇದ್ರೆ ತೆರವು ಮಾಡ್ಬೇಕಾಗುತ್ತೆ. ನಾನೇ ನಿಂತ್ಕೊಂಡು ತೆರವು ಮಾಡಿಸ್ತೀನಿ. ಆಯ್ತಾ? ನೀವು ಸಹಕಾರ ಕೊಡ್ಬೇಕು. ನಿಮ್ ತರನೇ ಅವರು ರೈತರಿದ್ದಾರೆ. ಆಯ್ತಾ? ನಿಮ್ ಬೆಳೆ ಹಾನಿ ಆದ್ರೂ ಕೂಡ ನಮಗ್ ನೋವಾಗುತ್ತೆ, ಅವ್ರ ಬೆಳೆ ಹಾನಿ ಆದ್ರೂ ಕೂಡ ನೋವಾಗುತ್ತೆ. ಇಬ್ರು ರೈತರಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ. ನಿಮ್ ಬೆಳೆ ಚೆನ್ನಾಗಿರ್ಬೇಕು, ಅವ್ರ ಬೆಳೆ ಹಾನಿ ಆಗ್ಬೇಕು ಅಂತ ಹೇಳಿದ್ರೆ ಆ ರೈತನ ಕಣ್ಣೀರ್ ಹಾಕಿದ್ರೆ ಬೇಜಾರಾಗುತ್ತಲ್ಲ. ನೀವ್ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ. ನೀವು ಒಬ್ಬ ರೈತರಲ್ವಾ? ಮತ್ತೆ ನೀವು ನಿಮಗ್ ಮಾತ್ರ ಅನುಕೂಲ ಆಗ್ಬೇಕು, ಬೇರೆ ರೈತರಿಗೆ ತೊಂದರೆ ಆಗ್ಬೇಕು ಅಂದ್ರೆ ಹೇಗೆ? ನಾನು ಯಾರಿಗೂ ಅನುಕೂಲ ಕೊಟ್ಟಿಲ್ಲ ಮೇಡಮ್. ಅವರೇ ನೋಡ್ರಲ್ಲ, ನಾವು 25-30 ವರ್ಷದಿಂದ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ಅದಕ್ಕೆ ಈಗ ನಾನು ಬಂದು ಭೂಮಿ ನೋಡ್ತಾ ಇರೋದು. ಬೆಳೆ ಅಂತೂ ಹಾನಿ ಆಗಿದೆ ಅಲ್ಲ, ಎಕರೆಗಟ್ಟಲೆ ಬೆಳೆ ಹಾನಿ ಆಗಿದೆ. ಕಾರಣ ಏನು? ನೀವು ಕಟ್ಟೆ ಮಳೆ ಇರ್ಬೋದಮ್ಮ, ನೀವು ಕಟ್ಟೆ ನೀರು ಸಲೀಸಾಗಿ ಹೋಗೋದಕ್ಕೆ ನೀವು ಜಾಗ ಬಿಟ್ಟಿಲ್ಲ ಅಲ್ಲ, ಕಟ್ಟೆನ ಅಡ್ಡ ಹಾಕಿದೀರಾ, ಅದಕ್ಕೆ ಜಮೀನಿಗೆ ನೀರು ಹೋಗ್ತಾ ಇದೆ. ಹಳ್ಳನೇ ಬಿಟ್ಟಿದ್ರೆ ಅದು ಹೋಗ್ತಾ ಇತ್ತು. ಮುಂದೆ ಎಲ್ಲಿದೆ ಕೆರೆ ಇದೆಯಾ ಅಥವಾ ದೊಡ್ಡ ಹಳ್ಳ ಇದೆಯಾ ಅಲ್ಲಿಗೆ ಹೋಗ್ತಾ ಇತ್ತು. ನೀವು ತಡೆ ಹಾಕಿದೀರಾ, ಜಮೀನ್ಗಳಿಗೆ ಬರ್ತಾ ಇದೆ. ಇವರು ಹಳ್ಳ ಕಟ್ಟಿರೋ ನೇರಳಿಂದ ಖುಷಿತ್ತು. ಮಳೆ ಜಾಸ್ತಿ ಆಯ್ತು ಇವತ್ತ. ಈಗ ಅವರು ಇವರು ಮಳೆ ನಿಂತಾಗ ಬಂದಾಗ ಯಾರ್ದಿದ್ರು ತೆಗಿಬೇಕು. ಇನ್ನೊಂದು ವಾರ ಮಳೆ ನಿಲ್ಲುತ್ತೆ, ಅವರು ಏನಾದ್ರು ಕಟ್ಟೆನ ಅವ್ರೇನಾದ್ರು ತಡೆ ಹಿಡಿದಿದ್ರೆ ನೀವು ತಡೆ ಹಿಡಿದಿದ್ರೆ ನೀವು ತೆರವು ಮಾಡ್ಬೇಕಾಗತ್ತೆ. ಕಾನೂನು ಎಲ್ಲರೂ ಒಂದೇ, ಕಾನೂನು ಅಡಿಯಲ್ಲಿ ಎಲ್ಲರೂ ಒಂದೇ ಇರ್ತಾರೆ. ನೀವು ಅಷ್ಟೇ, ಅವರು ಅಷ್ಟೇ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಕೊಡ್ತೀವಿ, ನೀವು ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಕೊಡ್ಬೇಕಾಗತ್ತೆ. ಆಯ್ತಾ? ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ರೈತರು ಹೇಳಿದಾಗ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ನಿಮ್ ಜಮೀನಲ್ಲಿ ಒಂದ್ ಅಡಿ ಹೋಗುತ್ತೆ, ಅವ್ರ ಜಮೀನಲ್ಲಿ ಒಂದ್ ಅಡಿ ಹೋದಾಗ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹಳ್ಳ ದೊಡ್ಡದ್ ಮಾಡ್ಕೊಂಡ್ರೆ ನೀರ್ ಸಲೀಸಾಗಿ ಹೋಗುತ್ತಲ್ಲ, ಅವಾಗ ಇಬ್ಬರಿಗೂ ರೈತರಿಗೂ ಅನುಕೂಲ ಆಗುತ್ತೆ ಅಲ್ವಾ? ಅದನ್ನ ಮಾಡ್ಬೇಕು. ನೀವು ತಗೊಂಡಿರೋದೇ ಗೌರ್ಮೆಂಟ್ ಜಮೀನು, ಅದ್ರಲ್ಲಿ ಹಳ್ಳನು ಮುಚ್ಕೊಂತೀನಿ ಅಂತ ಹೇಳಿದ್ರೆ ಎಲ್ಲ ರೈತರಿಗೂ ತೊಂದರೆ ಆಗುತ್ತಲ್ವಾ? ನಿಮ್ಮೊಬ್ಬರಿಂದ ಯಾರಿಗೂ ತೊಂದರೆ ಕೊಡಬಾರ್ದು. ಇಲ್ಲ ಇಲ್ಲ, ನಾ ಕೊಡಲ್ಲ. ಅದು ಸರ್ವೆ ನಂಬರ್ ಎಷ್ಟೆಷ್ಟಾಗಿದೆ ಎಲ್ಲ ನಾನು ವೆರಿಫೈ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಒಂದು ವೇಳೆ ಅನಧಿಕೃತವಾಗಿ ನಿಮ್ಗೆ ಮಂಜೂರಿ ಆಗಿದ್ರೆ ನಮ್ಗೆ ರದ್ದು ಮಾಡೋದಕ್ಕೂ ಅವಕಾಶ ಇರುತ್ತೆ. ಆಮೇಲೆ ಕಾಲ್ದಾರಿ ಹಳ್ಳ ಕೊಳ್ಳ ನಿಮ್ಮ ಜಮೀನೊಳಗಡೆ ಹೋಗ್ತಾ ಇದ್ರೆ ಅದನ್ನ ಇತರ ರೈತರಿಗೆ ಬಳಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಮಾಡ್ಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮಂಜೂರಿ ಏನಿದೆ ಅದನ್ನ ರದ್ದು ಮಾಡಕ್ಕೆ ಅವಕಾಶ ಇರುತ್ತೆ. ಕಾನೂನಲ್ಲಿ ರದ್ದು ಮಾಡ್ತೀವಿ.